ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ 29, 2024 ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಚೈನಾದ ಮತ್ತು ಆಫ್ರಿಕಾದ ರಿಲೇಷನ್ಗೆ ಸಂಬಂಧಪಟ್ಟಂತೆ ಒಂದು ಡೆವಲಪ್ಮೆಂಟನ್ನು ಅಥವಾ ಯಾವ ರೀತಿಯಾಗಿ ಚೈನಾ ಇವತ್ತು ಆಫ್ರಿಕಾವನ್ನು ಫೋಕಸ್ ಮಾಡ್ತಾ ಇದೆ, ಸೊ ಇದರ ಒಂದು ರೀಸನ್ಸ್ಗಳು ಯಾವ ರೀತಿಯಾಗಿದೆ ಅಂತ ಆರ್ಟಿಕಲಲ್ಲಿ ಕವರ್ ಮಾಡಿದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ನಾವು ಇದನ್ನ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಸೆಕೆಂಡ್ ಆರ್ಟಿಕಲ್ ನಡಿನಲ್ಲಿ ಆಧಾರ್ ಬೇಸ್ಡ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ MG ನರೇಗಾ ಪ್ರೋಗ್ರಾಮ್ನಲ್ಲಿ ಏನು ಇಶ್ಯೂಸ್ ಇದೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಇದರೊಂದಿಗೆ RBI ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಬಿಡ್ತಾ ಇದೆ, ಸ್ಟೇಟ್ಸ್ಗಳಿಗೆ ಗೈಡ್ಲೈನ್ಸ್ಗಳನ್ನು ಯಾವ ರೀತಿಯಾಗಿ ಬಿಡ್ತಾ ಇದೆ. ಇವಾಗ ನಾವು ಸಾಲವನ್ನು ತೆಗೆದುಕೊಳ್ಳುವಾಗ ಅಥವಾ ಸರ್ಕಾರ ಕೆಲವೊಂದಿಷ್ಟು ಯೋಜನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಟೇಟ್ ಗ್ಯಾರಂಟಿಯಾಗಿ ಆಗಿರುತ್ತಲ್ಲ, ಇದರಿಂದ ಸ್ಟೇಟ್ಸ್ಗೆ ಏನು ತೊಂದರೆ ಆಗ್ಬೋದು, RBI ಐಡೆಂಟಿಫೈ ಮಾಡಿರೋ ಪ್ರಕಾರ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಇಲ್ಲಿ ಬಿಡ್ತಾ ಇದೆ ಅಂತ ನಾವು ಕಾಣುವಂಥದ್ದು. GS ಪೇಪರ್ 3 ನಡಿನಲ್ಲಿ ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ ಸೆಕ್ಷನಲ್ಲಿ ಇದನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಮೇಜರ್ ಇಂಪ್ರೂವ್ಮೆಂಟ್ ಸರ್ಕಾರದ ಒಂದು ಹೆಲ್ತ್ಗೋಸ್ಕರ, ಫೈನಾನ್ಷಿಯಲ್ ಹೆಲ್ತ್ಗೋಸ್ಕರ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡುವಂಥದ್ದು. ಇನ್ನು ಕ್ಯಾನ್ಸರ್ ಕೇಸ್ಗಳು ಇವಾಗ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಈ ಒಂದು ಜೀನೋಮಿಕ್ ರೆವಲ್ಯೂಷನ್, ಜೀನೋಮಿಕ್ ಸ್ಟಡೀಸ್ಗಳು ನಮಗೆ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಇದನ್ನು GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ಅಗೇನ್ ಒಂದು ಆರ್ಟಿಕಲ್ನ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ GS 3 ನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಆ್ಯಸಿಡ್ ರೇನ್ಗೆ ಸಂಬಂಧಪಟ್ಟಂತೆ ಆ್ಯಸಿಡ್ ರೇನ್ನ ಕಾಸ್ ಮಾಡ್ತಕ್ಕಂತಹ ಗ್ಯಾಸಸ್ಗಳು ಯಾವ ರೀತಿಯಾಗಿದೆ ಅಂತ ಡೈರೆಕ್ಟಾಗಿ ನಮಗೆ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಸೊ ಇವಾಗ ಇದರಿಂದ ಆಗುವಂಥ ಇಂಪ್ಯಾಕ್ಟ್ ಆರ್ಟಿಕಲಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಫಾಸಿಲ್ ಫ್ಯೂಯಲ್ಸಿಂದ ಹೆಚ್ಚು ಎಮಿಷನ್ ಆಗುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ಚರ್ಚೆಯಲ್ಲಿ ಮೊದಲ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂದರೆ, ಮೊದಲು ಈ ಒಂದು ಆರ್ಟಿಕಲನ್ನು ತೆಗೆದುಕೊಳ್ಳೋಣ. ಚೈನಾ ಮತ್ತು ಆಫ್ರಿಕಾಗೆ ಸಂಬಂಧಪಟ್ಟಂಥ ಒಂದು ಟೈಸನ್ನು ಕಾಣ್ತಾ ಇದ್ದೀವಿ, ಅನಲೈಸಿಂಗ್ ಚೈನಾಸ್ ಟೈಸ್ ವಿತ್ ಆಫ್ರಿಕಾ ಅಂತ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಮೊದಲ ಹಂತದಲ್ಲಿ ನಾವು ತಿಳಿದುಕೊಳ್ಳೋದಾದರೆ, ಇವಾಗ ರೀಸೆಂಟಾಗಿ ಚೈನಾದ ಫಾರಿನ್ ಮಿನಿಸ್ಟರ್, ಅದರಲ್ಲೂ ಜನವರಿ 13, 18 ಈ ಒಂದು ಡ್ಯೂರೇಷನ್ ನಡಿನಲ್ಲಿ ವಿಸಿಟ್ ಮಾಡಿರುವಂಥ ಪ್ಲೇಸಸ್ಗಳು, ಆಫ್ರಿಕಾದಲ್ಲಿ ವಿಸಿಟ್ ಮಾಡಿರುವಂಥ ಪ್ಲೇಸಸ್ಗಳು ಈಜಿಪ್ಟ್, ತುನೀಸಿಯಾ, ಟೋಗೋ, ಐವರಿ ಕೋಸ್ಟ್ ಈ ರೀತಿಯಂಥ ಪ್ಲೇಸಸ್ಗಳನ್ನು ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಏಕೆಂದರೆ ಆಫ್ರಿಕಾದೊಂದಿಗೆ ಕೋಆಪ್ರೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕವರ್ ಮಾಡ್ಕೋಬೋದು. ಕಂಟೆಕ್ಸ್ಟ್ ನಮಗೆ ಕ್ಲಿಯರ್ ಆಯಿತು. ಸೊ ಇದರ ಒಂದು ಇಂಟೆನ್ಷನ್ ಏನಿದೆ ಅನ್ನೋದನ್ನು ನಾವು ಸೆಕೆಂಡ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇಲ್ಲಿ ಸ್ಪೆಸಿಫಿಕಲಿ ನಾವು ನೆನಪಿಟ್ಕೋಬೇಕಾಗಿರುವಂಥ ಒಂದು ಕೋಆಪ್ರೇಷನ್ ಅಥವಾ ಫೋರಮ್ ಅಂತಂದರೆ, ಫೋರಮ್ ಆನ್ ಚೈನಾ ಆಫ್ರಿಕಾ ಕೋಆಪ್ರೇಷನ್, ಫೋರಮ್ ಆನ್ ಚೈನಾ ಆಫ್ರಿಕಾ ಕೋಆಪ್ರೇಷನ್. ಈ ಒಂದು ಫೋರಮ್ನ ಮುಖಾಂತರ ಚೈನಾ ಹಾಗೂ ಆಫ್ರಿಕಾದ ಟೈಸನ್ನು ಕಾಣ್ತಾ ಇದ್ದೀವಿ. ಇದು ಎಸ್ಟಾಬ್ಲಿಷ್ ಆಗಿರೋದು ಯಾವಾಗ ಗೊತ್ತಾ, 2000 ಆಗಿದೆ. 2000 ಆಗಿದೆ. 2024 ನೈನ್ತ್ ಮೀಟಿಂಗ್ ನಡೀತಾ ಇದೆ. ಸೊ ಮೇಜರ್ ಅಜೆಂಡಾ ಏನಿದೆ, ಇವರ ಮೇಜರ್ ಅಜೆಂಡಾ ಏನಿದೆ, ಚೈನಾ ಇವತ್ತು ಆಫ್ರಿಕನ್ ಕಂಟ್ರೀಸ್ಗಳೊಂದಿಗೆ ಮೀಟ್ ಆಗಲಿಕ್ಕೆ ಅಜೆಂಡಾ ಏನಿದೆ ಅಂತಂದರೆ, ಪ್ರಪ್ರಥಮವಾಗಿ ಆಫ್ರಿಕನ್ ರೀಜನಲ್ಲಿ ಕೈಗಾರಿಕತೆಯನ್ನು ತರಬೇಕು, ಇಂಡಸ್ಟ್ರಿಯಲೈಜೇಷನನ್ನು ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಹೊಂದಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನಂತಂದರೆ, ಚೈನಾದ ಒಂದು ಉದ್ದೇಶ, ಗೋಲ್ ಕಾನ್ಸೆಪ್ಟ್ ಏನಿದೆ ಅಂದರೆ, ಆಫ್ರಿಕಾದಲ್ಲಿ ಇಂಡಸ್ಟ್ರಿಯಲೈಜೇಷನ್, ಕೈಗಾರಿಕತೆಯನ್ನು ತರಬೇಕು ಅನ್ನುವಂಥದ್ದಾಗಲಿ, ಸೊ ಇಂಡಸ್ಟ್ರಿಯಲೈಜೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು ಫಸ್ಟ್ ಪಾಯಿಂಟ್. ಓಕೆ, ಇನ್ನು ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಮಾಡರ್ನೈಸೇಷನನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದಾಗಲಿ. ಸೊ ಮಾಡರ್ನೈಸೇಷನ್ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸಲ್ಲಿ ಒಂದು ಗ್ರೋತ್ ಅಪ್ರೋಚ್ ಆದರೆ, ಇನ್ನೊಂದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ನಡಿನಲ್ಲಿ ಮಾಡರ್ನೈಸೇಷನ್ ಕಂಡೀಷನನ್ನು ತರಬೇಕು ಅನ್ನುವಂಥದ್ದಾಗಿ ಇವರು ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ, ಇಲ್ಲಿ ಸ್ಕಿಲ್ ಸೆಟ್ಟನ್ನು ಸಹ ಕ್ರಿಯೇಟ್ ಮಾಡಬೇಕು, ಸೊ ಕೌಶಲ್ಯತೆಯನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರ ಒಂದು ಫೋಕಸ್ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇವುಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಂಟ್ರಿಗಳೊಂದಿಗೆ ಒಂದು ಕಮ್ಯುನಿಕೇಷನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಈ ಒಂದು ಅಲಯನ್ಸಸ್ಸಿಂದ ಅವ್ರೇನು ಅಗ್ರಿಕಲ್ಚರಲ್ಲಿ ಒಂದು ಮಾಡರ್ನೈಸೇಷನನ್ನು ತರುವಂಥದ್ದಾಗಲಿ, ಇಂಡಸ್ಟ್ರಿಯಲೈಜೇಷನನ್ನು ತರುವಂಥದ್ದಾಗಲಿ, ಕೋಆಪ್ರೇಷನನ್ನು ಟ್ಯಾಲೆಂಟ್ ಡೆವಲಪ್ಮೆಂಟ್ ಸೆಕ್ಷನಲ್ಲಿ ತರುವಂಥದ್ದಾಗಲಿ ಅಂತ 3 ಆಸ್ಪೆಕ್ಟ್ಸನ್ನು ಈ ಒಂದು ಫೋರಮ್ನ ಮುಖಾಂತರ ಡಿಸ್ಕಷನ್ ಮಾಡಲಿದ್ದಾರೆ. ಸೊ ಇವಾಗ ನಮ್ಮ ಕನ್ಸರ್ನ್ ಏನಿದೆ ಅಂತಂದರೆ, ಆಫ್ರಿಕಾ ಮತ್ತು ಚೈನಾದ ಒಂದು ಟೈಸನ್ನು ನೋಡೋದಾದರೆ, ಚೈನಾ ಇವತ್ತು ಅದರಲ್ಲೂ ಬೆಲ್ಟ್ ರೋಡ್ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 52 ಕಂಟ್ರೀಸ್ಗಳು ಸಿಗ್ನೇಟರೀಸ್ ಆಗಿದ್ದಾವೆ. ಅವಾಗಿಂದ ಅವರ ಒಂದು ಕೋಆಪ್ರೇಷನ್ ಇನ್ನೂ ಜಾಸ್ತಿ ಆಗಿರೋದ್ರಿಂದ ಸ್ಟ್ರಾಂಗ್ ಆಗಿರುವಂಥ ಒಂದು ರಿಲೇಷನ್ಸನ್ನು ನಾವು ಕಾಣ್ತಾ ಇದ್ದೀವಿ, ಸ್ಟ್ರೆಂಥನ್ ಆಗಿರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. 52 ಕಂಟ್ರೀಸ್ಗಳಂದರೆ ಸುಮ್ಮನೆ ಕಡಿಮೆನಾ? 52 ಕಂಟ್ರೀಸ್ಗಳು ಈ ಒಂದು ಬೆಲ್ಟ್ ರೋಡ್ ಇನಿಷಿಯೇಟಿವ್ಸ್ ನಡಿನಲ್ಲಿ ಸಹಕಾರಿಯಾಗಿರೋದನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಆಫ್ರಿಕಾದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು
ಫ್ರೀಡಮ್ ಮೂಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಸಪೋರ್ಟನ್ನು ಸಹ ಚೈನೀಸ್ ಅವರು ಕೊಡ್ತಾ ಇದ್ದಾರೆ. ಸೊ ಚೈನಾಗೆ ಸಂಬಂಧಪಟ್ಟಂತಹ ಇವರು ಸಪೋರ್ಟನ್ನು ಇವರು ಕೊಡ್ತಾ ಇದ್ದಾರೆ. ಇನ್ನು UN ಅಸೆಂಬ್ಲಿನಲ್ಲಿ ಚೈನಾನು ಸಹ ಒಂದು ಸ್ಟ್ರಾಂಗ್ ಪವರನ್ನು ಪಡ್ಕೊಳ್ಳಿಕ್ಕೆ ಆಫ್ರಿಕಾದ ಒಂದು ಸಪೋರ್ಟನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಚೈನಾಗೆ ಆಫ್ರಿಕಾದ ಮೇಲೆ ಹೆಚ್ಚು ಒಲವಿದೆ. ಸೊ ಇಲ್ಲಿ ನಾವು ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಸಮ್ಮಪ್ ಮಾಡ್ಬೋದು, ಟೋಟಲ್ ಆಗಿ 4 ಕೀ ವರ್ಡ್ಸ್ಗಳು ನಮಗೆ ಇಲ್ಲಿ ಗೊತ್ತಿರಬೇಕು. ಸೊ ಕೀ ಫೋಕಸ್ ಏನಿದೆ, ಓಕೆ, ಕೀ ಫೋಕಸ್ ಅಂದರೆ ಚೈನಾ ಯಾಕೆ ಇವತ್ತು ಆಫ್ರಿಕಾದ ಮೇಲೆ ಇಷ್ಟೊಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ. ಸೊ ಕೀ ವರ್ಡ್ಸ್ಗಳು ಯಾವ ರೀತಿಯಾಗಿ ತಿಳ್ಕೊಬೋದು ಅಂತಂದರೆ, ಒಂದು ರಿಸೋರ್ಸಸ್. ಸೊ ಕೀ ವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಎಲಾಬ್ರೇಟ್ ಮಾಡ್ತಾ ಹೋಗ್ಬೋದು. ರಿಸೋರ್ಸಸ್ಗಳ ಒಂದು ಇಂಪಾರ್ಟೆನ್ಸನ್ನು ನೋಡೋದಾದರೆ ನೀವಿಲ್ಲಿ ಕಾಣ್ಬೋದು, ನೀವಿಲ್ಲಿ ಕಾಣ್ಬೋದು ರಿಸೋರ್ಸಸ್ಗಳನ್ನು ನೋಡೋದಾದರೆ ಆಫ್ರಿಕಾದಲ್ಲಿರುವಂತಹ ರಿಸೋರ್ಸಸ್ಗಳು ಎಷ್ಟರ ಮಟ್ಟಿಗಿದ್ದಾವೆ. ಇವಾಗ ಟೆಕ್ನಾಲಜಿ ಸೆಕ್ಟರ್ ನಡಿನಲ್ಲಿ ರಿಸೋರ್ಸಸ್ಗಳು ಅಥವಾ ರಾ ಮಟೀರಿಯಲ್ಸ್ಗಳ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಪ್ಲಾಟಿನಮನ್ನು ಯೂಸ್ ಮಾಡ್ತೀವಿ, ಕೋಬಾಲ್ಟನ್ನು ಯೂಸ್ ಮಾಡ್ತೀವಿ. ಸೊ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಸಪ್ಲೈನ ಆಫ್ರಿಕಾ ಮಾಡುತ್ತೆ. 90% ಕೋಬಾಲ್ಟನ್ನು ಸಪ್ಲೈ ಮಾಡಲಿಕ್ಕೆ ಆಫ್ರಿಕಾ ಅರ್ಹತೆಯನ್ನು ಹೊಂದಿದೆ. ಗ್ಲೋಬಲ್ ಲೆವೆಲಲ್ಲಿ ಇದರ ಒಂದು ಸಪ್ಲೈನ ಕಾಣ್ಬೋದು. ಸೊ ಹಾಗಾಗಿ ಇಲ್ಲಿ ಲಾರ್ಜೆಸ್ಟ್ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂಥ ಗೂಡ್ಸನ್ನು ಹೊಂದಿರೋದ್ರಿಂದ, ಸರಕುಗಳನ್ನು ಹೊಂದಿರೋದ್ರಿಂದ ಚೈನಾ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ. ಸೊ ಅವರು ಇವಾಗ ಟೆಕ್ನಾಲಜಿ ವೈಸ್ ಫಾಸ್ಟ್ ಆಗ್ತಾ ಇದ್ದಾರೆ. ಅವರ ಒಂದು ಸಪೋರ್ಟ್ಗೆ ಕೀ ರಿಸೋರ್ಸಸ್ಗಳ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದರೊಂದಿಗೆ ಸೆಕೆಂಡ್ ಪಾಯಿಂಟ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ನಡಿನಲ್ಲಿ ತಮ್ಮ ಒಂದು ಪವರ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಸಪೋರ್ಟರ್ಸ್ ಬೇಕಲ್ಲ. ಸೊ ಅವರ ಒಂದು ಪವರ್ಗೆ ಧಕ್ಕೆ ಆಗಬಾರ್ದು. ಸೊ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅವರು ಮೆಂಬರ್ ಆಗಲಿಕ್ಕೆ ಇವರ ಒಂದು ಸಪೋರ್ಟನ್ನು ತೆಗೆದುಕೊಂಡಿದ್ದಾರೆ. ಕೌನ್ಸಿಲ್ಗೆ ಇರ್ತಕ್ಕಂಥ ಎಂಟ್ರಿ ಆಗಿರ್ಬೋದು. ಇವಾಗ ಅಸೆಂಬ್ಲಿ ನಡಿನಲ್ಲಿ ಸಹ ಅವರ ಒಂದು ಪವರ್ಗೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು ಅಂತಂದರೆ ಆಫ್ರಿಕಾದ ಸಪೋರ್ಟ್ ಅವರಿಗೆ ಬೇಕು ಅನ್ನುವಂಥ ಒಂದು ಡಿಪ್ಲೊಮ್ಯಾಟಿಕ್ ಕಂಡೀಷನ್. ಸೊ ಇದರೊಂದಿಗೆ 2 ಕಂಟ್ರಿಗಳ ಮಧ್ಯೆ ಇರುವಂತಹ ಟ್ರೇಡ್ ರಿಲೇಷನ್, ಓಕೆ, ಟ್ರೇಡ್ ರಿಲೇಷನ್ಸನ್ನು ನೋಡೋದಾದರೆ ಭಾರತ ಅಲ್ಲ, ಚೈನಾ ಇವತ್ತು ಆಫ್ರಿಕಾದೊಂದಿಗೆ ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಚೈನಾದಲ್ಲಿ ತಯಾರಾಗಿರ್ತಕ್ಕಂತಹ ಸರಕುಗಳಿಗೂ ಸಹ ಒಂದು ಮಾರ್ಕೆಟ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇವರು ಆಫ್ರಿಕಾವನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕನ್ಸರ್ನ್ ಏನಂತಂದರೆ, ಇದರೊಂದಿಗೆ ಕೋಆಪ್ರೇಷನ್, ಓಕೆ, ಡೆವಲಪ್ಮೆಂಟಲ್ ಕೋಆಪ್ರೇಷನ್, ಇವರು ಹಾಕ್ಕೊಂಡಿರ್ತಕ್ಕಂಥ ಒಂದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ಗೆ ಸೊ ಕೋಆಪ್ರೇಷನನ್ನು ಇಲ್ಲಿ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವರು ಯಾವ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತ ಮುಂದಾಗ್ತಾ ಇದ್ದಾರೆ. ಬಟ್ ಆಫ್ರಿಕನ್ಸ್ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಆ ಥರ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಆಫ್ರಿಕನ್ಸ್ಗಳು ಸಹ ಚೈನಾದ ಒಂದು ಟ್ರ್ಯಾಪಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈವನ್ ಇವಾಗ ವೆಸ್ಟಿಂದ ಅಥವಾ ವೆಸ್ಟ್ ರೀಜನಲ್ಲಿರ್ತಕ್ಕಂಥ ಕಂಟ್ರೀಸ್ಗಳಿಂದ ಇವತ್ತು ಆಫ್ರಿಕಾಗೆ ಸಪೋರ್ಟ್ ಆಗ್ತಿರುತ್ತೆ. ಅವ್ರಿಗೆ ಒಂದು ಇಂಟ್ರೆಸ್ಟ್ನ ಸೆಕ್ಯೂರಿಟಿ ಇರುತ್ತೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿರುವಂಥ ಸಂದರ್ಭದಲ್ಲಿ ಒಂದು ಲೆವೆಲ್ಗಾದರೂ ಸೆಕ್ಯೂರಿಟಿ ಇರುತ್ತೆ. ಬಟ್ ಇಲ್ಲಿ ಅವರು ಡೆಟ್ ಟ್ರ್ಯಾಪಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಅಂತ ಅವ್ರು ಇವಾಗ ಏನು ಹಾಕ್ತಾ ಇದ್ದಾರೆ, ಮೇಡ್ ಇನ್ ಆಫ್ರಿಕಾ ಈ ರೀತಿಯಾದಂಥ ಕನ್ಸರ್ನನ್ನು ಅಥವಾ ಅಲ್ಲಿ ಒಂದು ಚೈನಾ ಸಂಬಂಧಪಟ್ಟಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡೋದಾಗಲಿ, ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡೋದಾಗಲಿ, ಸೊ ಇದನ್ನು ಅವರು ಗ್ರೇಟ್ ಮೋಟೋ ಆಗಿ ಡಿಸೈಡ್ ಮಾಡಿದ್ದಾರೆ. ಸೊ ಅವರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಮಾಡರ್ನೈಸೇಷನ್ ಮಾಡ್ತೀವಿ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯಲೈಸೇಷನ್ ಮಾಡ್ತೀವಿ, ಈ ರೀತಿಯಾದಂಥ ಕನ್ಸರ್ನ್ ಅಥವಾ ರಿಲೇಷನ್ಶಿಪ್ಪನ್ನು ನಾವು ಕಾಣ್ಬೋದು. ಹಿಸ್ಟಾರಿಕಲಿ ಸಪೋರ್ಟನ್ನು ಮಾಡಿದ್ದಾರೆ ಮತ್ತು ಟ್ರೇಡು ಸಹ ಚೆನ್ನಾಗಿದೆ. ಸೊ ಅಲ್ಲಿ ಏನು ಕೊರತೆ ಇದೆ ಅದನ್ನು ಇವರು ಕ್ಯಾಚ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ಒಂದು ಕನ್ಸರ್ನ್ ಏನಂತಂದರೆ, ಇವರು ಚೈನೀಸ್ ಅವರು ಇಂಟರ್ಫಿಯರೆನ್ಸ್ ಆಗ್ತಾ ಇದ್ದಾರಲ್ಲ ಇಲ್ಲಿ. ಸೊ ಇದು ಒಂದು ವೇಳೆ ಫ್ಯೂಚರ್ ಡೇಸ್ ನಡಿನಲ್ಲಿ ಅವ್ರಿಗೆ ಡೆಟ್ ಟ್ರ್ಯಾಪಲ್ಲಿ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾರೆ. ಸೊ ಇಷ್ಟು ಜನರಲ್ ಆಗಿ ನಿಮಗೆ ಕೀವರ್ಡ್ಸ್ಗಳು. ನಮ್ಮ ಅನಾಲಿಸಿಸನ್ನು ನೋಡಿದ ಮೇಲೆ ಮ್ಯಾಕ್ಸಿಮಮ್ 1 to 2 ಪೇಜಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನಷ್ಟೇ ನೀವು ಬರೆದಿಟ್ಕೊಳ್ಳಿ. ಈಸಿಯಾಗಿ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಆಧಾರ್ ಬೇಸ್ಡ್ ಪೇಮೆಂಟ್ ಐಡಿಯಾ MG ನರೇಗಾ ಬ್ಯಾಡ್ ಐಡಿಯಾ ಅಂತ ಕೊಡ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಇಷ್ಟೇ. MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಇವಾಗ ಜನರಿಗೆ ಅಕೌಂಟ್ ಬೇಸ್ಡ್ ಪೇಮೆಂಟನ್ನು ಮಾಡೋದು ಒಂದು ಫಾರ್ಮುಲಾ ಆದರೆ, ಅಥವಾ ಆಧಾರ್ ಬೇಸ್ಡ್ ಪೇಮೆಂಟ್ ಮಾಡೋದು ಇನ್ನೊಂದು ಫಾರ್ಮುಲಾ ಇದೆ, ರೈಟ್. ಆಧಾರ್ ಬೇಸ್ಡ್ ಪೇಮೆಂಟ್ ನಡಿನಲ್ಲಿ ಏನಾಗುತ್ತೆ, ಇವಾಗ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ, ಸೊ ಆಧಾರದಲ್ಲಿ ನಿಮಗೆ ಗೊತ್ತು, ರೀಸೆಂಟಾಗಿ ನಾವು ನೋಡಿದ್ವಿ, ಆಧಾರ್ ರಿಲೇಟೆಡ್ ಇರುವಂತೆ ಟೋಟಲ್ ಆಗಿ 12 ಡಿಜಿಟ್ಸನ್ನು ಒಳಗೊಂಡಂತಹ ಒಂದು ನಂಬರ್ ಇರುತ್ತೆ. ಸೊ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ
ಅದನ್ನು ರಿಲೀಸ್ ಮಾಡುತ್ತೆ, ಒಬ್ಬರು ವ್ಯಕ್ತಿಗೆ ಐಡೆಂಟಿಟಿಯನ್ನು ಕೊಡೋದ್ರಲ್ಲಿ ಇದು ಸಹಕಾರಿಯಾಗುತ್ತೆ ಅಂತ. ಇಲ್ಲಿ ಈ ಒಂದು ಡಿಜಿಟ್ ನಂಬರ್ಸ್ಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ಇವಾಗ MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಒಂದು ಕಾರ್ಡನ್ನು ಕೊಟ್ಟಿರ್ತಾರೆ. ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಿಸಿದಂತೆ MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಿಸಿದಂಥ ಕಾರ್ಡ್ ಏನಿದೆಯಲ್ಲ, ಈ ಒಂದು ಕಾರ್ಡ್ ನಡಿನಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಈ ಆಧಾರ್ ನಂಬರನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಓಕೆ, ಈ ಒಂದು ಆಧಾರ್ ನಂಬರನ್ನು ಅಪ್ಡೇಟ್ ಮಾಡೋದು ಫಸ್ಟ್ ಸ್ಟೆಪ್ಪು. ಇವಾಗ ಆಧಾರ್ ಬೇಸ್ಡ್ ಪೇಮೆಂಟ್ ನಡಿನಲ್ಲಿ ಆಗ್ತಾ ಇರುವಂಥ ಹರ್ಡಲ್ಸ್ಗಳು. ಸೊ ಫಸ್ಟ್ ನಾವು ಆಧಾರ್ ಕಾರ್ಡಲ್ಲಿರ್ತಕ್ಕಂತಹ ನಂಬರನ್ನು ಈ ಒಂದು MG ನರೇಗಾ ಪ್ರೋಗ್ರಾಮ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅದನ್ನು ಸೀಡಿಂಗ್ ಮಾಡಬೇಕು. ಸೊ ಇದಾದ ಮೇಲೆ ಇಂಟಿಗ್ರೇಟ್ ಆದಮೇಲೆ ನಂಬರು ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಬ್ಯಾಂಕ್ ಅಕೌಂಟ್. ಓಕೆ, ಬ್ಯಾಂಕ್ ಅಕೌಂಟಲ್ಲೂ ಸಹ ಕಂಪಲ್ಸರಿ ಈ ಒಂದು ಆಧಾರ್ ನಂಬರ್ ಇರಬೇಕು. ಇವೆರಡೂ ಆಧಾರ್ ನಂಬರು ಪ್ರಾಪರಾಗಿ ಸಿಂಕ್ ಆಗಬೇಕು, ಈ ಒಂದು ಪ್ರೊಸೆಸ್ ನಡಿನಲ್ಲಿ ಸಿಂಕ್ ಆಗುವಂಥ ಕಾಣಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಅವ್ರಿಗೆ ಪೇಮೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಪೇಮೆಂಟ್ ಕಂಡೀಷನನ್ನು ಕಾಣ್ಬೋದು. ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ಗಳಿರ್ತವೆ ಅಂತ ನಾವು ಕಾಣುವಂಥದ್ದು. ಪ್ರಪ್ರಥಮವಾಗಿ ಈ ಒಂದು ಜಾಬ್ ಕಾರ್ಡನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಜಾಬ್ ಕಾರ್ಡನ್ನು ಇವಾಗ ಕೊಟ್ಟಿದ್ವಿ, ಇವಾಗ ಅಥೆಂಟಿಕೇಷನ್ ಏನೋ ಆಗುತ್ತೆ. ಏನಾಗುತ್ತೆ ಅಂದರೆ ಇವಾಗ ಇವೆಲ್ಲ ಪ್ರೋಗ್ರಾಮ್ಸ್ಗಳು ರೂರಲ್ ಏರಿಯಾಗಳಲ್ಲಿ ಅಥವಾ ಲೋಕಲ್ ಗೌರ್ಮೆಂಟ್ನ ಮುಖಾಂತರ ನಡೀತಾ ಇರೋದ್ರಿಂದ ನ್ಯಾಷನಲ್ ಲೆವೆಲಲ್ಲಿ ಅಥವಾ ಮಿನಿಸ್ಟ್ರಿಯ ಐಡೆಂಟಿಫಿಕೇಷನ್ ಆಧಾರದ ಮೇಲೆ ಅವ್ರು ಅಲ್ಲಿಂದ ಸಪ್ಲೈ ಮಾಡ್ತಾ ಇರೋದ್ರಿಂದ ಅಮೌಂಟನ್ನು ಡೈರೆಕ್ಟಾಗಿ ಅವ್ರು ಹಾಕ್ತೀವಿ ಅಂತಂದರೆ ಇನ್ಫಾರ್ಮೇಷನ್ಸ್ಗಳನ್ನ ನಾವೆಲ್ಲ ಲೋಕಲ್ ಲೆವೆಲಲ್ಲೇ ಕನೆಕ್ಟ್ ಮಾಡಿರ್ತೀವಲ್ಲ, ಇಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಈವನ್ ಸಿಂಗಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಸಹ ಪೇಮೆಂಟನ್ನು ರಿಸೀವ್ ಮಾಡ್ಕೊಳ್ಳದೇ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಎಷ್ಟೋ ಜನ ಇವಾಗ ನಾವು ಮೊದಲು ಏನು ಮಾಡ್ತಿದ್ವಿ, ಬ್ಯಾಂಕ್ ಅಕೌಂಟ್ ಬೇಸ್ಡ್ ಪೇಮೆಂಟನ್ನು ಮಾಡುವಂಥ ಸಂದರ್ಭದಲ್ಲಿ ಕಂಪ್ಯಾರಿಸನನ್ನು ಮಾಡೋದಾದರೆ ಹೆಚ್ಚು ಜನ ಇದರಿಂದ ಎಕ್ಸಿಟ್ ಆಗೋದು, ಅಂದರೆ ಅವರು ಪೇಮೆಂಟನ್ನು ಇಶ್ಯೂ ಮಾಡ್ಕೊಳ್ದೇ ಇರುವಂಥ ಡಿಸ್ಕ್ವಾಲಿಫಿಕೇಷನ್ ಆಗುವಂಥ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಅವರ ಕನ್ಸರ್ನ್ ಏನಿದೆ ಅಂತಂದರೆ, ಇಲ್ಲಿ ಫಂಡಿಂಗ್ನ ಪ್ರಾಬ್ಲಮ್ ಇದೆ ಅಂತಲೇ ಫಸ್ಟ್ ಹೇಳ್ತಾ ಇದ್ದಾರೆ. ಫಂಡಿಂಗೇ ನಾವು ಸರಿಯಾಗಿ ನಾವು ಅಲೋಕೇಶನ್ಸನ್ನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಫಂಡಿಂಗ್ ಮೇಲೆ ನಾವು ಹೆಚ್ಚು ಫೋಕಸನ್ನು ಮಾಡಬೇಕು. ಫಂಡಿಂಗ್ಗೆ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಇದೆ. ಈವನ್ ಇದು ಅಕೌಂಟ್ ಬೇಸ್ಡ್ ಆಗಿದ್ರೂ ಎಸ್ ಇಟ್ ಈಸ್ ಟ್ರೂ. ಇವಾಗ ನಾವು ಆಧಾರ್ ಬೇಸ್ಡ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಕಾಂಪ್ಲಿಕೇಶನ್ಸ್ ಏನೋ ಆಗಿದೆ, ಬಟ್ ಅಕೌಂಟ್ ಬೇಸ್ಡ್ ಮಾಡಿದಾಗೂ ಸಹ ಫಂಡಿಂಗ್ ಕಡಿಮೆ ಇರೋದು, ಫಂಡಿಂಗ್ ಎಫಿಷಿಯನ್ಸಿ ಕಡಿಮೆ ಇದೆ, ಸರಿಯಾಗಿ ಫಂಡಿಂಗನ್ನು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಜನರಲ್ಲಾಗಿ ನಿಮಗೊಂದು ಐಡಿಯಾ ಇದ್ದರೆ ಸಾಕು, ಎವ್ರಿ ಟೈಮ್ ನೀವು ಇದನ್ನು ಓದುವಂಥ ಅವಶ್ಯಕತೆ ಇರಲ್ಲ. ಸೊ ಇವಾಗ ನಿಮ್ಗೆ ಗೊತ್ತಿರುತ್ತಲ್ಲ ಆ ಪ್ರೋಗ್ರಾಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಯಾವ ಮಿನಿಸ್ಟ್ರಿ ನಡಿನಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲೊಂದು ಇನಿಷಿಯೇಟಿವ್ ಇದೆ ಅಷ್ಟೇ. ಸೊ ಇವಾಗ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟರಿ ಕಂಡೀಷನ್ ಅಂತಂದರೆ, ಸೊ ಆಧಾರವನ್ನು ಇಲ್ಲಿ ಹಾಕಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಾಪರ್ ಡಾಕ್ಯುಮೆಂಟ್ಸ್ಗಳನ್ನು ಇವುಗಳನ್ನೆಲ್ಲ ಕನೆಕ್ಟ್ ಮಾಡೋದ್ರ ಮುಖಾಂತರ ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಲಾಸ್ ಆಫ್ ಲೈವ್ಲಿಹುಡ್. ಸೊ ಬೇಸಿಕಲಿ ಈ ಒಂದು ಪ್ರೋಗ್ರಾಮ್ನ ಆಬ್ಜೆಕ್ಟಿವೇ ಡಿವಿಯೇಷನ್ ಆಗ್ತಾ ಇದೆ. ಸೊ ಲೈವ್ಲಿಹುಡ್ಡನ್ನು ಪ್ರೊವೈಡ್ ಮಾಡಬೇಕು, ಮಿನಿಮಮ್ ಲೈವ್ಲಿಹುಡ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸನ್ನು ತರಲಿಕ್ಕೆ ಈ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ ಹೊರತಾಗಿ ಇಲ್ಲಿ ಟೆಕ್ನಿಕಲ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳು ಇದ್ದಾವೆ, ಟೆಕ್ನಿಕಲ್ ಗ್ಲಿಂಚಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಬೇಕಾಗಿರೋದು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಯಾವ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟ್ರಿಯನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇನ್ನು ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ, ಜೀನೋಮಿಕ್ಸ್ ರೆವಲ್ಯೂಷನರಿ ಪ್ರಾಮಿಸಸ್ ಟು ಟ್ರಾನ್ಸ್ಫರ್ ಕ್ಯಾನ್ಸರ್ ಕೇರ್. ಇಲ್ಲಿ ನೀವು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ನೋಡೋದಾದರೆ, ಈ ಒಂದು ಡೇಟಾವನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಭಾರತದಲ್ಲಿ ಯಾವ ರೀತಿಯಾದಂಥ ಕ್ಯಾನ್ಸರ್ ಕೇಸಸ್ಗಳನ್ನು ನೋಡ್ತಾ ಇದ್ದೀವಿ. 2 ಪ್ಯಾರಾಗ್ರಾಫನ್ನು ನೋಡಿ, ಇದು ನೋಡಿದರೆ ಕ್ಲಿಯರ್ ಆಗಿಬಿಡುತ್ತೆ. ಭಾರತದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎಸ್ಟಿಮೇಷನ್ ಆಧಾರದ ಮೇಲೆ ಕೆಲವೊಂದಿಷ್ಟು ರಿಪೋರ್ಟ್ ಇರುತ್ತೆ, ರೈಟ್. WHO ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ದೇಶದಲ್ಲಿ ಏನಾದರೂ ಅಥಾರಿಟಿ, ಓಕೆ, ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಇರ್ಬೋದು. ಇವಾಗ ಹೆಲ್ತ್ ರಿಲೇಟೆಡ್ ಇರುವಂತೆ ಇದ್ದಾಗ ಕೆಲವೊಂದಿಷ್ಟು ರಿಸರ್ಚಸ್ಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇವಾಗ WHO ಹೇಳೋ ಪ್ರಕಾರ ಇವರ ಒಂದು ಕನ್ಸರ್ನ್ ಏನಿದೆ, WHO ಹೇಳಿದ್ದಾರೆ ಅಂದರೆ ಅದು ನಮ್ಗೆ ಇಂಪಾರ್ಟೆಂಟೇ ಅಲ್ವಾ. ಸೊ ಇವಾಗ ಇವ್ರೇನು ಹೇಳಿದ್ದಾರೆ ಅಂದರೆ 60% ಕ್ಯಾನ್ಸರ್ ಕೇಸಸ್ಗಳು ನೆಕ್ಸ್ಟ್ ಡೆಕೆಡಲ್ಲಿ, ನೆಕ್ಸ್ಟ್ 10 ವರ್ಷದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ. 60% ಇನ್ಕ್ರೀಸ್ ಆಗುತ್ತೆ ಕ್ಯಾನ್ಸರ್ ಕೇಸಸ್ಗಳು ಇನ್ಕ್ರೀಸ್ ಆಗೋದನ್ನು. ಹಾಗೂ ಭಾರತದಲ್ಲಿ ಎವ್ರಿ ಇಯರ್ ಬೇಸಿಸ್ ಮೇಲೆ ಆ್ಯನ್ಯುವಲ್ ಬೇಸಿಸ್ ಮೇಲೆ 1000 ಅಷ್ಟು ಕ್ಯಾನ್ಸರ್ಗಳು ಡಯಾಗ್ನೋಸ್ ಆಗ್ತಾಯಿದೆ. ಇದನ್ನು ನಾವು ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿನಲ್ಲಿ ಕಾಣ್ತಾ ಇದ್ವಿ. ರಿಜಿಸ್ಟರ್ ಆಗ್ತಾ ಇದ್ದಾವೆ ಇಷ್ಟೊಂದು ಕ್ಯಾನ್ಸರ್ ಕೇಸಸ್ಗಳು.
ಸೊ ಕ್ಯಾನ್ಸರ್ ಕಂಡೀಷನ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ಕ್ಯಾನ್ಸರ್ ಕಂಡೀಷನ್ ಅಂತಂದರೆ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದೇ ಒಂದು ಪ್ಯಾರಾಗ್ರಾಫಲ್ಲೇ ನೋಡ್ಬೋದು. ಈ ಒಂದು ಡಿಸೀಸ್ ನಡಿನಲ್ಲಿ ಏನಾಗುತ್ತೆ, ನಾರ್ಮಲಿ ನಾವು ಸೆಲ್ ಡಿವಿಷನನ್ನು ಕಾಣ್ತೀವಿ. ಸೊ ಸೆಲ್ ಡಿವಿಷನಲ್ಲಿ 2 ರೀತಿಯಂಥ ಟೈಪ್ಸ್ ಇರುತ್ತೆ, ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ಅಂತ. ಸೊ ಮೈಟೋಸಿಸ್ ಯೂಶ್ವಲಿ ಬಾಡಿ ಸೆಲ್ಸ್ಗೆ ಸಂಬಂಧಪಟ್ಟೈತೆ, ಮೈಟೋಸಿಸ್ ಮತ್ತು ಮಿಯೋಸಿಸ್ಗೆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರುತ್ತೆ ಬೇಸಿಕಲಿ. ಸೊ ಮಿಯೋಸಿಸ್ ಜನರಲಿ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಕ್ರೋಮೋಸೋಮ್ಗಳ ನಂಬರನ್ನು ರಿಡ್ಯೂಸ್ ಮಾಡೋದ್ರಲ್ಲಿ ಮಿಯೋಸಿಸ್ ನಮಗೆ ಸಹಕಾರಿ ಆಗುತ್ತೆ. ಈ ಒಂದು ಮೈಟೋಸಿಸ್ ಜನರಲಿ ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ. ಸೊ ಸೆಲ್ ಡಿವಿಷನ್ ಆಗುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂದು ಕಂಟ್ರೋಲ್ಡ್ ಕಂಡೀಷನ್ ಇರುತ್ತೆ, ರೆಗ್ಯುಲೇಟರಿ ಆಸ್ಪೆಕ್ಟ್ಸ್ ಇರುತ್ತೆ. ಆ ಒಂದು ಪ್ರೊಸೀಜರ್ ನಡಿನಲ್ಲಿ ಸೆಲ್ ಡಿವಿಷನ್ ಯಾವ ಟೈಮಲ್ಲಿ ಸ್ಟಾಪ್ ಆಗಬೇಕು ಅಂತ. ಇವಾಗ ನಾವು ನರ್ವ್ ಸೆಲ್ಲನ್ನು ತೆಗೆದುಕೊಳ್ಳೋದಾದರೆ, ಬ್ರೈನ್ ಸೆಲ್ಲನ್ನು ನಾವು ತೆಗೆದುಕೊಳ್ಳೋದಾದರೆ ಒಂದು ಏಜ್ ಆದಮೇಲೆ ಸ್ಟಾಪ್ ಆಗುತ್ತೆ. ಸೊ ಇದೇ ರೀತಿಯಾಗಿ ಸೆಲ್ ಡಿವಿಷನ್ ಯಾವಾಗ ಅವಶ್ಯಕತೆ ಇರುತ್ತೆ, RBCsಗಳ ಒಂದು ಸೆಲ್ ಡ್ಯೂರೇಷನ್ ಅಂತ ತೆಗೆದುಕೊಳ್ಬೋದು. RBC ಸೆಲ್ಸ್ ಹೌದಲ್ವ, ಅದರ ಒಂದು ಡ್ಯೂರೇಷನ್ 120 ಡೇಸ್ ಇರುತ್ತೆ. ಆಫ್ಟರ್ ಸರ್ಟನ್ ಟೈಮ್ ಅದರ ಒಂದು ಲೈಫ್ ಸ್ಪ್ಯಾನ್ ಆದಮೇಲೆ ಡೆತ್ ಆಗುತ್ತೆ, ಹಾಗೇನು ನ್ಯೂ ಸೆಲ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ಮೆಕ್ಯಾನಿಸಮ್ ನಡೀತಾ ಇರುತ್ತೆ, ರೈಟ್. ಸೊ ಈ ಒಂದು ಸೆಲ್ ಡಿವಿಷನ್ನಲ್ಲಿ ಅನ್ಕಂಟ್ರೋಲ್ಡ್ ಕಂಡೀಷನ್ ಆಗುತ್ತೆ. ಸೊ ಕಂಟ್ರೋಲೇ ಆಗೋದಿಲ್ಲ, ಅನ್ಲಿಮಿಟೆಡ್ ಗ್ರೋತ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಕ್ಯಾನ್ಸರ್ ಗಡ್ಡೆಗಳಂತ ನಾವೇನು ಕರಿತೀವಿ, ಬೇರೆ ಬೇರೆ ಆರ್ಗನ್ಗೆ ಅದು ಅಟ್ಯಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ನೋಡ್ಬೋದು, ಒವೇರಿಯನ್ ಕ್ಯಾನ್ಸರ್ ನೋಡ್ಬೋದು. ಸೊ ಇಲ್ಲಿ ಜನರಲಿ ನಾವು ಏನು ಐಡೆಂಟಿಫೈ ಮಾಡ್ಬೋದು, ಇದು ಜೆನೆಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಜೆನೆಟಿಕ್ ಪ್ರಾಬ್ಲಮ್ ಅಂದರೆ ಪ್ರೊಸೆಸ್ ಆಗುವಾಗ ಜೀನ್ಸ್ಗಳಿಂದನೇ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಲ್ಲಿ ಜೆನೆಟಿಕಲಿ ಏನು ವೇರಿಯೇಷನ್ ಆಗುತ್ತೆ, ಜೀನ್ ಸೀಕ್ವೆನ್ಸಲ್ಲಿ ಏನು ವೇರಿಯೇಷನ್ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿರ್ತವೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಸನ್ಲೈಟಿಗೆ ಹೋದರೂ ಸಹ ಕ್ಯಾನ್ಸರ್ ಆಗುತ್ತೆ. ಸೊ ಅವಾಗೂ ಆಗುವಂಥ ಒಂದು ಸಾಧ್ಯತೆ ಅಂದರೆ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಸನ್ಲೈಟ್ ಎಕ್ಸ್ಪೋಸ್ ಆಗೋದ್ರಿಂದ UV ರೇಡಿಯೇಷನ್ ತುಂಬ ಇಂಪ್ಯಾಕ್ಟ್ ಆಗ್ತಂದರೆ ಆ ವ್ಯಕ್ತಿ ಸೆನ್ಸಿಟಿವ್ ಇದ್ದರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಜೀನ್ಸ್ಗಳು ಮ್ಯೂಟೇಷನ್ ಆಗುತ್ತೆ. ಹಂಗಂದು ಬಿಸಿಲಿಗೆ ಹೋಗೋದು ಬಿಡಬೇಡಿ, ವಿಟಮಿನ್ ಡಿಗೆ ಬೇಕೇ ಬೇಕು. ಸೊ ಇವಾಗ ಏನಂತಂದರೆ ನಾವು ಪ್ಲಾಸ್ಟಿಕ್ ಬಾಟಲಲ್ಲಿ ಕುಡಿತೀವಿ, ಅದು ಫ್ಯಾಕ್ಟರ್ಸ್ ಹೇಳಲಿಕ್ಕೆ ಬರಲ್ಲ. ಫ್ಯಾಕ್ಟರ್ಸ್ ಎನಿಥಿಂಗ್ ಇಟ್ ಹ್ಯಾಪನ್ ಬಿಕಾಸ್ ಆಫ್ ಎನಿಥಿಂಗ್. ಸೊ ಇವಾಗ ಏನು ಕನ್ಸರ್ನ್ ಅಂತಂದರೆ ಈ ಒಂದು ಕ್ಯಾನ್ಸರ್ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವಿಲ್ಲಿ ಐಡೆಂಟಿಫೈ ಏನು ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒವೇರಿಯನ್ ಕ್ಯಾನ್ಸರ್ ಅಂತ ನೋಡಿದ್ವಿ, ಅಥವಾ ಸಾರ್ಕೋಮಾ ಅಂತ ನೋಡ್ತೀವಿ. ಸೊ ಈ ಸ್ಕಿನ್ಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಅಂತ ನಾವು ತೆಗೆದುಕೊಳ್ಳೋದಾದರೆ, ಕ್ಯಾನ್ಸರ್ ಆದಾದಮೇಲೆ ಆ ಟ್ಯೂಮರ್ ಏನಿರುತ್ತಲ್ಲ, ಕ್ಯಾನ್ಸರ್ ಕಾಸ್ ಮಾಡಿರುತ್ತಲ್ಲ ಆ ಒಂದು ಏರಿಯಾ, ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಒಂದು. ಸೊ ಏನು ಬದಲಾವಣೆ ಮಾಡಿದೆ, ಜೆನೆಟಿಕ್ಸಲ್ಲಿ ಅದು ಏನು ಚೇಂಜಸನ್ನು ಮಾಡಿದೆ. ಸೊ ಫಸ್ಟು ಜೀನೋಮಿಕ್ಸ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ಆರ್ಗನಿಸಮಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸಲ್ಲಿ ಇರ್ತಕ್ಕಂಥ ಎಲ್ಲ ಜೀನ್ಸ್ಗಳ ಒಂದು ಸೀಕ್ವೆನ್ಸನ್ನು ರೆಡಿ ಮಾಡಿರ್ತೀವಿ ಜೀನೋಮಿಕ್ಸ್ ಸ್ಟಡಿ ಮಾಡುವಾಗ. ಅಂದರೆ ಈ ಒಂದು ಜೀನಿಂದನೇ ನಮ್ಮ ಕಲರೇಷನ್ ವೇರಿಯೇಷನ್ ಆಗುತ್ತೆ, ಅಥವಾ ಈ ಒಂದು ಜೀನ್ ಪರ್ಟಿಕ್ಯುಲರ್ಲಿ ನಮ್ಮ ಹೇರ್ ಗ್ರೋತನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಈ ಒಂದು ಜೀನಿಂದ ನಮ್ಮ ಒಂದು ಮೆಟಬಾಲಿಸಮ್ ಆ್ಯಕ್ಟಿವಿಟಿ ಇರುತ್ತೆ, ಅಥವಾ ಪರ್ಟಿಕ್ಯುಲರ್ ಕಾರ್ಬೋಹೈಡ್ರೇಟ್ ಹೆಂಗೆ ಡೈಜೆಷನ್ ಆಗಬೇಕು, ಪ್ರೋಟೀನ್ ಯಾವ ರೀತಿ ಅಂತ ಡೈಜೆಸ್ಟ್ ಮಾಡಬೇಕು. ಸೊ ಈ ರೀತಿಯಾಗಿ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಜೀನ್ಸ್ ಜನರಲ್ ಏನಂತಂದರೆ ಜೀನ್ಸ್ ಪ್ರಾಡಕ್ಟ್ ಏನಂತ ಹೇಳ್ಬೋದು ನಾವು, ಪ್ರೋಟೀನ್. ಸೊ ಜೀನ್ಸ್ಗಳಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನ್ಗೆ ಸಂಬಂಧಿಸಿದಂಥ ರಿಸಲ್ಟ್ಸ್ ಏನು, ಪ್ರೋಟೀನ್, ರೈಟ್. ಆ ಪ್ರೋಟೀನ್ಗಳು ಯಾವ ರೀತಿಯಾಗಿ ಫಂಕ್ಷನ್ ಆಗುತ್ತೆ, ಒಂದೊಂದು ಫಂಕ್ಷನ್ಗೋಸ್ಕರ ಒಂದೊಂದು ಪ್ರೋಟೀನ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಹೆಂಗೆ ಮೆಕ್ಯಾನಿಸಮ್ ಇದೆ, ಯಾವ್ಯಾವ ಜೀನ್ಸ್ಗಳ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿದೆ, ಇದನ್ನೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಒಂದು ಜೀನೋಮಿಕ್ಸ್ ಸಹಕಾರಿ ಆಗುತ್ತೆ. ಸೊ ಈ ಒಂದು ಜೀನೋಮಿಕ್ಸ್ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ ಫಸ್ಟ್ ನಮ್ಮ ಬಾಡಿ ಹೆಂಗೆ ರೆಸ್ಪಾನ್ಸ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಅದರಲ್ಲಿರ್ತಕ್ಕಂಥ ಜೀನ್ಸ್ಗಳು ಹೆಂಗೆ ರೆಸ್ಪಾನ್ಸ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಆ ಒಂದು ಸ್ಕಿನ್ನಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಟ್ಯೂಮರ್ ಕ್ರಿಯೇಟ್ ಆಗಿದೆ ಅಂತಂದರೆ ಆ ಟ್ಯೂಮರ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಸ್ ನಮಗೆಲ್ಲ ಸರಿಯಾಗಿ ಹೋದರೆ ನಾವು ಈಸಿಲಿ ಅದನ್ನು ಕ್ಯೂರ್ ಮಾಡ್ಬೋದು. ಸೊ ಬಿಗಿನಿಂಗ್ ಕಂಡೀಷನ್ಲಿದ್ದರೆ ಆ ಸಂದರ್ಭದಲ್ಲಿ ಕ್ಯಾನ್ಸರನ್ನು ನಾವು ಟಾರ್ಗೆಟ್ ಮಾಡ್ಬೋದು. ಮಾಲಿಕ್ಯುಲರ್ ಲೆವೆಲಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಜೀನೋಮಿಕ್ಸ್ ನಮಗೆ ಸಹಕಾರಿಯಾಗುತ್ತೆ. ಜೀನೋಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ಕಾಣ್ಬೋದು. ಭಾರತದಲ್ಲಿ ಎಷ್ಟೊಂದು ಕ್ಯಾನ್ಸರ್ ಕೇಸಸ್ಗಳು ಬರುವಂತಹ ಸಾಧ್ಯತೆ ಇದೆ ಅಂತಂದರೆ, ಅಪ್ರಾಕ್ಸಿಮೇಟ್ಲಿ ಇವಾಗ ನಾವು 60% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದೀವಲ್ಲ, 1.4 ಮಿಲಿಯನ್ ಅಷ್ಟು ನ್ಯೂ ಕೇಸಸ್ಗಳು ಕೇವಲ ಭಾರತದಿಂದ ಬರುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು WHO ಒಂದು ಎಸ್ಟಿಮೇಷನ್ ಆಧಾರದ ಮೇಲೆ. ಸೊ ಅಪ್ರಾಕ್ಸಿಮೇಟ್ಲಿ ಎವ್ರಿ ಇಯರ್ ಬೇಸಿಸ್ ಮೇಲೆ 1000 ಕ್ಯಾನ್ಸರ್ಸ್ಗಳು ಆಗುವಂಥ ಸಾಧ್ಯತೆ ಇದೆ ಅಂತ. ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ. ಜಿನೋಮಿಕ್ಸನ್ನು ಹೇಗೆ ಕ್ಯಾನ್ಸರ್ ಸ್ಟಡಿ ಮಾಡಲಿಕ್ಕೆ ಆಂಕಾಲಜಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಯಿತು. ಇಲ್ಲಿ ಒಂದು ಟರ್ಮನ್ನು ಯೂಸ್ ಮಾಡಿದ್ದಾರೆ. ಈ ಒಂದು ಟರ್ಮನ್ನು ಸಹ ನಾವು ಎಕ್ಸಾಮಿನೇಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಇವಾಗ ಮಲ್ಟಿ ಓಮಿಕ್ಸ್ ಅನ್ನುವಂಥ ಒಂದು ಟರ್ಮ್ ಇದೆ. ಇದನ್ನು ಯಾವ ರೀತಿಯಾಗಿ ಸ್ಟಡಿ ಮಾಡಲಿಕ್ಕೆ, ಮಲ್ಟಿ ಓಮಿಕ್ಸ್, ಇದನ್ನು ನಾವು ನೋಡೋದಾದರೆ ಪ್ರೋಟೀನ್ಸ್ಗಳನ್ನು ಸ್ಟಡಿ ಮಾಡಲಿಕ್ಕೆ, ಪ್ರೋಟೀನ್ಸ್ ಹಾಗೂ ಮೆಟಬಾಲೈಟ್ಸ್ ಇವುಗಳನ್ನು ಸ್ಟಡಿ ಮಾಡಲಿಕ್ಕೆ
ನಾವು ಮಲ್ಟಿ ಓಮಿಕ್ಸ್ ಅನ್ನುವಂಥ ಟರ್ಮಿಂದ ಕರಿತೀವಿ. ಸೊ ಈ ಒಂದು ಟರ್ಮನ್ನು ಸಹ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಕ್ಲಾರಿಟಿ ಅಂತಂದರೆ ಇವಾಗ ಕ್ಯಾನ್ಸರ್ ರಿಲೇಟೆಡ್ ಇರುವಂಥ ಕೇಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ನಾವು ಹೆಚ್ಚು ಫೋಕಸನ್ನು ಮಾಡಬೇಕು. ಸೊ ಇಲ್ಲಿರುವಂಥ ಒಂದು ಅಪಾರ್ಚುನಿಟೀಸನ್ನು ಯೂಸ್ ಮಾಡ್ಕೋಬೇಕು. ನಾವು ಪ್ರಾಪರಾಗಿ ಕ್ಯಾನ್ಸರನ್ನು ಸ್ಟಡಿ ಮಾಡೋದ್ರ ಮುಖಾಂತರ ಅಥವಾ ಅದರ ಒಂದು ಜೆನೆಟಿಕ್ ರೆಸ್ಪಾನ್ಸನ್ನು ಮಾಡೋದ್ರ ಯಾವ ರೀತಿಯಾಗಿ ಆಗುತ್ತೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದ್ರ ಮುಖಾಂತರ ನಾವು ಈಸಿಯಾಗಿ ಡಯಾಗ್ನೋಸ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿನಿಕಲ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಆ್ಯಸಿಡ್ ರೇನ್ಗೆ ಸಂಬಂಧಿಸಿದಂತೆ ಪ್ರಿಲಿಮ್ಸಲ್ಲಿ ನಿಮ್ಗೆ ಆಲ್ರೆಡಿ ಇದೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, ಯಾವ ರೀತಿಯಂಥ ಗ್ಯಾಸಸ್ಗಳಿರ್ತವೆ ಅಂತ. ಬೇಸಿಕಲಿ ನಿಮಗೆ ಗೊತ್ತಿರೋ ಪ್ರಕಾರ 2 ರೀತಿಯಂಥ ಗ್ಯಾಸಸ್ಗಳು ಮೇಜರ್ಲಿ ಆ್ಯಸಿಡ್ ರೇನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಆ್ಯಸಿಡ್ ರೇನ್ ಅಂತಂದರೆ ಏನು? ಇವಾಗ ಪ್ರಿಸಿಪಿಟೇಷನ್ ಅಥವಾ ರೇನಲ್ಲಿ ರೇನ್ ವಾಟರ್ ಎಸಿಡಿಕ್ ಜಾಸ್ತಿ ಇದ್ದರೆ ಅದನ್ನು ನಾವು ಆ್ಯಸಿಡ್ ಕಂಟೆಂಟ್ ಅಂತ ಕರಿತೀವಿ. ಸೊ ಆ್ಯಸಿಡ್ ಕಂಟೆಂಟನ್ನು ಕನ್ಸಿಡರ್ ಮಾಡುವಾಗ ನಿಮ್ಗೆ ಗೊತ್ತಿದೆ, ಒಂದು pH ಸ್ಕೇಲನ್ನು ನೋಡ್ತೀವಿ. ಸೊ ಈ ಒಂದು pH ಸ್ಕೇಲ್ ಯಾವ ರೀತಿಯಾಗಿದೆ? 0 to 14 ಅಲ್ವಾ? 7 ಏನಾದರೂ ಇದ್ದರೆ 7 ಇರುವಂತಹ ಸಂದರ್ಭದಲ್ಲಿ ಇದನ್ನು ನಾವು ನ್ಯೂಟ್ರಲ್ ಅಂತ ಕರಿತೀವಿ. ಸೊ ನ್ಯೂಟ್ರಲ್ ಕಂಡೀಷನ್, ನ್ಯೂಟ್ರಲ್ pH ಇದೆ ಅಂತ. ಅದೇ ಈ ಒಂದು ನ್ಯೂಟ್ರಲ್ ಕಂಡೀಷನಿಂದ ಬಿಲೋ 7 ಅಥವಾ 0 to 7 ಈ ಒಂದು ಸ್ಕೇಲ್ ನಡಿನಲ್ಲಿ ಬಂದರೆ pH, ಇದನ್ನು ನಾವು ಎಸಿಡಿಕ್ ಅಂತ ಕರಿತೀವಿ, ರೈಟ್? ಎಸಿಡಿಕ್. 7 to 14 ಇದನ್ನು ಬೇಸಿಕ್ ಅನ್ನೋದಾಗಿ ಕರಿತೀವಿ. ಸೊ pHನ ಒಂದು ಕನ್ಸಿಡರೇಷನ್. ಸೊ ಇದು ನಿಮ್ಗೆ ಗೊತ್ತಿದೆ. ಆ್ಯಸಿಡ್ ರೇನಲ್ಲಿರ್ತಕ್ಕಂಥ ಟಿಪಿಕಲಿ ಆ್ಯಸಿಡ್ ರೇನಲ್ಲಿ ಎಷ್ಟಿರುತ್ತೆ pH ಕಂಟೆಂಟ್ ಅಂತಂದರೆ ಸರಿಸುಮಾರು 4.2 to 4.4 ಇಷ್ಟು ಆ್ಯಸಿಡಿಕ್ ಕಂಡೀಷನ್ಸನ್ನು ನಾವು ಕಾಣ್ತೀವಿ. ಸೊ ಇಷ್ಟು ರೀತಿಯಾದಂಥ pH ಇದ್ದರೆ ಆ್ಯಾವ್ರೇಜ್ ಈ ಒಂದು pH ಏನಾದರೂ ನಾವು ಕನ್ಸಿಡರ್ ಮಾಡಿದರೆ ಅದನ್ನು ನಾವು ಆ್ಯಸಿಡ್ ರೇನ್ ಆಗ್ತಾಯಿದೆ ಅಂತ ಡಿಕ್ಲೇರ್ ಮಾಡ್ಬೋದು. ಇಲ್ಲಿ 2 ರೀತಿಯಾದಂಥ ಗ್ಯಾಸಸ್ಗಳು ನಮಗೆ ಇಂಪಾರ್ಟೆಂಟ್. ಯಾವುದು? SO2 ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್. ಓಕೆ, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಇವಾಗ ವಾಟರ್ ಒಂದಿಗೆ ರಿಯಾಕ್ಷನ್ ಮಾಡ್ತಾ H2SO4 ಓಕೆ ಸಲ್ಫರಿಕ್ ಆ್ಯಸಿಡನ್ನು ರಿಲೀಸ್ ಮಾಡುತ್ತೆ, ಹಾಗೂ HNO3 ನೈಟ್ರಿಕ್ ಆಕ್ಸೈಡ್ಸ್ಗಳು ರಿಲೀಸ್ ಮಾಡ್ತವೆ. ಸೊ ಈ ಒಂದು ಆ್ಯಸಿಡಿಕ್ ಫಾರ್ಮನ್ನು ನಾವು ಕಾಣುವಂಥದ್ದು, ಇದು ಇಂಪಾರ್ಟೆಂಟ್. ಸಮ್ಟೈಮ್ಸ್ ಏನು ಕೇಳ್ತಾರೆ, ಇವಷ್ಟೇ ಕೊಟ್ಬಿಟ್ಟು ಇದು ಆ್ಯಸಿಡ್ ರೇನ್ಗೆ ಸಂಬಂಧಪಟ್ಟಂಥ ಗ್ಯಾಸಸ್ಗಳಂತ ಕೊಡ್ತಾರೆ, ಅಥವಾ ಈ ರೀತಿಯಂಥ ಪ್ರಾಡಕ್ಟ್ಗಳನ್ನು ಸಹ ಕೊಡ್ಬೋದು. ಸೊ ಯಾವ ರೀತಿಯಂಥ ಪ್ರಾಡಕ್ಟ್ಗಳು ಆ್ಯಸಿಡ್ ರೇನಲ್ಲಿ ನಾವು ಕಾಣ್ಬೋದು ಅಂತಲೂ ಸಹ ಕೊಡ್ತಾರೆ. ಸೊ ಈ ಜನರಲಿ ಇವಾಗ ಇಂಡಸ್ಟ್ರೀಸ್ಗಳಿಂದ ಬರ್ತಕ್ಕಂಥ, ಅದರಲ್ಲೂ ಫಾಸಿಲ್ ಫ್ಯೂಯಲ್ಸ್ಗಳನ್ನು ನಾವು ಇವಾಗ ಕೋಲನ್ನು ಎಷ್ಟು ಯೂಸ್ ಮಾಡ್ತೀವಿ, ಅದರಿಂದ ಬರುವಂಥ ಆ ಪ್ಲಾಂಟ್ಸ್ಗಳಿಂದ ಬರ್ತಕ್ಕಂಥ ಈ ಒಂದು ಎಮಿಷನ್ನಿಂದಾಗಿ ಸರ್ಕಾರ ಇವಾಗ ಅಟ್ಮಾಸ್ಫಿಯರಿಕ್ ಎಮಿಷನ್ಸನ್ನು ರೆಡ್ಯೂಸ್ ಮಾಡಬೇಕು, ಅದರಲ್ಲೂ ನಾವು ಇವಾಗ ಫ್ಲೂ ಗ್ಯಾಸಸ್ಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸಲ್ಫರೈಸೇಷನ್ ಪ್ರೊಸೆಸನ್ನು ಸಹ ಜಾರಿಗೆ ತರ್ತಾ ಇದ್ದಾರೆ. ಸೊ ಡಿಸಲ್ಫರೈಸೇಷನ್ ಅಂತಂದರೆ ಇವಾಗ ಬಂದಿರುವಂಥ ಎಮಿಷನ್ ಅಡಿಯಲ್ಲಿ ಸಲ್ಫರ್ ಕಂಟೆಂಟನ್ನು ರಿಮೂವ್ ಮಾಡ್ತಾ ರಿಮೈನಿಂಗ್ ಗ್ಯಾಸಸ್ಗಳನ್ನು ಎಮಿಷನ್ ಮಾಡಲಿಕ್ಕೆ ಬಿಡುವಂಥದ್ದು. ಸೊ ಇದರ ಒಂದು ಕನ್ಸಿಡ್ರೇಷನ್, ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಈ ಕಂಟೆಂಟ್ಗಳೇನಿದಾವಲ್ಲ ಇವು ನಮ್ಮ ಭೂಮಿಯನ್ನು ರೀಚ್ ಮಾಡಿದಾದ್ಮೇಲೆ ಬೇಸಿಕಲಿ ಇವು ಇಂಪ್ಯಾಕ್ಟ್ ಮಾಡ್ತಾ ಇರೋದು ಸಾಯಿಲ್ನ ಒಂದು ಹೆಲ್ತನ್ನು. ಸಾಯಿಲಲ್ಲಿರ್ತಕ್ಕಂಥ pH ವೇರಿಯೇಷನ್ ಆಗುತ್ತೆ. ಓಕೆ, ಯಾಕೆ ಅಂತಂದರೆ ಸಾಯಿಲಲ್ಲಿ ಪ್ಲ್ಯಾಂಟ್ಸ್ಗಳು ಗ್ರೋ ಆಗಬೇಕಂತಂದರೆ ಆಪ್ಟಿಮಮ್ pHನ ಅವಶ್ಯಕತೆ ಇರುತ್ತೆ. ಸೊ pHಲ್ಲೂ ಸಹ ಇದು ವೇರಿಯೇಷನ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್. ಆದರೆ ಇವಾಗ ಇಲ್ಲಿರ್ತಕ್ಕಂಥ ಮೈಕ್ರೋಬಿಯಲ್ಸ್ ಏನಿರುತ್ತಲ್ಲ, ಈ ಒಂದು ಮೈಕ್ರೋಬಿಯಲ್ಸ್ಗಳ ಡೆತ್ ಆಗುತ್ತೆ. ಸೊ ಆ್ಯಸಿಡ್ ಬಿದ್ದರೆ ಆಟೋಮೆಟಿಕ್ಲಿ ಡೆತ್ ಆಗುತ್ತೆ. ನಮ್ಮ ಸ್ಕಿನ್ ಮೇಲೆ ಆ್ಯಸಿಡ್ ಏನಾದರೂ ಬಿದ್ದರೆ, ಸಲ್ಫರಿಕ್ ಆ್ಯಸಿಡ್ ನೀವು ಟೆಸ್ಟ್ ಮಾಡುವಾಗ ನೋಡಿರ್ತೀರಲ್ಲ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ನೋಡಿರ್ತೀರ, ಸಲ್ಫರಿಕ್ ಆ್ಯಸಿಡ್ನ ತುಂಬ ಕೇರ್ಫುಲ್ಲಾಗಿ ಒಂದು ಡ್ರಾಪ್ ಆದ್ರೂ ಅಲ್ಲಿ ನಿಮ್ಗೆ ಡೈಲ್ಯೂಟ್ ಇಟ್ಟಿರ್ತಾರೆ, ಅಷ್ಟು ಸಹ ನೀವು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅದನ್ನ, ಆ ಥರ ಇರುತ್ತೆ. ಸೊ ಆ ಒಂದು ಸಲ್ಫರಿಕ್ ಆ್ಯಸಿಡ್ ಇವಾಗ ಮೈಕ್ರೋಬಿಯಲ್ಗಳ ಒಂದು ಲೀತಲ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಡೆತ್ತನ್ನು ಕಾಸ್ ಮಾಡುತ್ತೆ. ಈ ಒಂದು ಮೈಕ್ರೋಬ್ಸ್ಗಳು ಸಾಯಿಲಲ್ಲಿ ಇರುವಂಥ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇಲ್ಲಿ ಒಂದು ಮಾಯ್ಶ್ಚರ್ ಕಂಟೆಂಟನ್ನು ಮಾಡೋದಾಗಲಿ ಅಥವಾ ಇದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಾಂಪೋನೆಂಟ್ಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಮೈಕ್ರೋಬ್ಸ್ಗಳು ಸಹಕಾರಿಯಾಗುತ್ತೆ. ಇವುಗಳ ಒಂದು ಡೆತ್ತನ್ನು ಕಾಣ್ತಾ ಇದ್ದೀವಿ. ಮತ್ತು ಎನಿಮಲ್ಸ್ ಮೇಲೂ ಸಹ ಇದು ಇಂಪ್ಯಾಕ್ಟನ್ನು ಮಾಡುತ್ತೆ. ಆ್ಯನಿಮಲ್ಸ್, ಸೊ ಪ್ಲ್ಯಾಂಟ್ ಗ್ರೋತ್. ಸೊ ಒಟ್ಟಾರೆ ಈ ರೀತಿಯಾದಂತಹ ಇಂಪ್ಯಾಕ್ಟನ್ನು ನಾವಿಲ್ಲಿ ಕಾಣ್ಬೋದು. ಆ್ಯಸಿಡ್ ರೇನಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಕೇವಲ ಒಂದು ಡ್ರಾಪ್ಲೆಟ್ಸ್, ಈ ಒಂದು ಪ್ರೆಸಿಪಿಟೇಷನಲ್ಲಿ ಇರ್ತಕ್ಕಂಥ ಡ್ರಾಪ್ಲೆಟ್ಸ್ಗಳ ಮುಖಾಂತರ ಇಲ್ಲಿರುವಂಥ ಒಂದು ಸ್ಟಡಿ ಹೇಳ್ತಾ ಇದೆ, ಈ ಫಾಸಿಲ್ ಫ್ಯೂಯಲ್ಸ್ಗಳ ಮುಖಾಂತರ, ಈ ಫಾಸಿಲ್ ಫ್ಯೂಯಲ್ಸ್ನಿಂದ ಹೆಚ್ಚು ಆ್ಯಸಿಡ್ ರೇನ್ ಆಗ್ತಾ ಇದೆ. ಗಾಟ್ ಇಟ್? ಹೆಚ್ಚು ಆ್ಯಸಿಡ್ ರೇನ್ ಆಗಲಿಕ್ಕೆ ಕಾರಣಗಳು ಫಾಸಿಲ್ ಫ್ಯೂಯಲ್ಸಿಂದ ಬರ್ತಾ ಇರುವಂಥ ಒಂದು ಎಮಿಷನ್. ಡಿಸಲ್ಫರೈಸೇಷನ್ ಪ್ರೊಸೆಸ್ ಅಂತಂದರೆ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ಈ ಒಂದು ಪ್ರೊಸೆಸ್ನ ಮುಖಾಂತರ ಸರ್ಕಾರದ ಒಂದು ಫೋಕಸ್ ಅಷ್ಟೇ ಇದು. ಈ ಒಂದು
ಡಿಸಲ್ಫರೈಸೇಷನ್ ಪ್ರೊಸೆಸ್ನ ಮುಖಾಂತರ ನಾವು ಸಲ್ಫರ್ ಕಂಟೆಂಟನ್ನೆಲ್ಲ ರಿಮೂವ್ ಮಾಡ್ತಾ ರಿಮೈನಿಂಗ್ ಗ್ಯಾಸಸ್ಗಳನ್ನು ಅಂದರೆ ಹಾರ್ಮ್ ಇರದೇ ಇರುವಂಥ ಗ್ಯಾಸಸ್ಗಳನ್ನು ಅಟ್ಮಾಸ್ಫಿಯರ್ಗೆ ಬಿಡ್ತೀವಿ. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ತಿಳಿದುಕೊಳ್ಬೋದು ಹೇಗಾಗುತ್ತೆ ಪಿ ಎಚ್ನ ಒಂದು ಕನ್ಸಿಡರೇಷನ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್. ಈವನ್ ನೀವು ಮೇನ್ಸಲ್ಲೂ ಸಹ ಪೊಲ್ಯೂಷನ್ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸನ್ನು ಅಡ್ರೆಸ್ ಮಾಡುವಾಗ ಕಂಟೆಂಟನ್ನು ಯೂಸ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತಂದರೆ ಈ ಒಂದು ಆರ್ಟಿಕಲಲ್ಲಿ RBI ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಸ್ಟೇಟ್ ಗ್ಯಾರಂಟೀಸ್ಗೆ ಕೊಡ್ತಾ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿಯಾದಂಥ ಗೈಡ್ಲೈನ್ಸ್ಗಳಿದ್ದಾವೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಇವಾಗ ಜನರಲಿ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನನ್ನು ತೆಗೆದುಕೊಳ್ಳೋದಾದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ತೆಗೆದುಕೊಳ್ಬೋದು. ಓಕೆ, ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಈ ಒಂದು ಫೈನಾನ್ಷಿಯಲ್ ಯೂನಿಟ್ ನಡಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳಿರ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಲೋಕಲ್ ಲೆವೆಲಲ್ಲಿ ಕೋಆಪ್ರೇಷನ್ಸ್ಗಳಿರ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಇವಾಗ ಅಲ್ಲಿಂದ ಹೋಗಿ ಸಾಲ ತೆಗೆದುಕೊಳ್ಬೋದು ಅಥವಾ ನಾವು ಹೋಗಿ ಇನ್ವೆಸ್ಟು ಮಾಡ್ಬೋದು, ಹೂಡಿಕೆ ಮಾಡಲಿಕ್ಕೂ ಅವಕಾಶಗಳಿರ್ತವೆ. ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಸಹಕಾರಿ ಇರುತ್ತೆ. ನಾವು ಹೂಡಿಕೆ ಮಾಡಿದಾಗ ನಾವು ಏನು ಆಗ್ತೀವಿ, ಇನ್ವೆಸ್ಟರ್ಸ್ ಆಗ್ತೀವಿ. ಸೊ ಬಂಡವಾಳ ಹೂಡಿಕೆದಾರ ಆಗ್ತೀವಿ, ಇನ್ವೆಸ್ಟರ್ಸ್ಗಳಾಗ್ತೀವಿ, ಕ್ರೆಡಿಟರ್ ಆಗ್ತೀವಿ, ರೈಟ್. ಸೊ ನಾವು ಸಾಲವನ್ನು ತೆಗೆದುಕೊಳ್ಳೋದಾದರೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಇವತ್ತು ನಾನು ಸಾಲವನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇನ್ವೆಸ್ಟ್ ಆದರೂ ಮಾಡ್ಬೋದು, ಇನ್ವೆಸ್ಟರ್ ಅಂತ ಅನ್ಸ್ಕೊಳ್ತೀನಿ, ಅಥವಾ ಇಲ್ಲಿಂದ ನಾವು ಸಾಲವನ್ನು ತೆಗೆದುಕೊಳ್ಬೋದು. ಸಾಲವನ್ನು ತೆಗೆದುಕೊಳ್ತಂಥ ಸಂದರ್ಭದಲ್ಲಿ ಒಬ್ಬರು ಗ್ಯಾರಂಟಿಯರ್ ಇರ್ತಾರೆ. ಅಂದರೆ ಇವಾಗ ಗ್ಯಾರಂಟಿಯರ್ ಅಂತಂದ್ರೆ ಹಾಗಲ್ಲ, ಶ್ಯೂರಿಟಿಗೋಸ್ಕರ ಕೆಲವೊಂದು ಅಸೆಟ್ಸ್ಗಳ ಪ್ರಾಪರ್ಟಿಗಳನ್ನೆಲ್ಲ ತೆಗೆದುಕೊಂಡಿರ್ತಾರೆ ನಮ್ಗೆ ಸಾಲ ಕೊಡುವಾಗ. ಇದರೊಂದಿಗೆ ಇವಾಗ ಇನ್ನೊಂದು ಟರ್ಮ್ ಇದೆ ಪ್ರಿನ್ಸಿಪಲ್ ಡೆಟರ್ ಅಂತ. ಪ್ರಿನ್ಸಿಪಲ್ ಡೆಟರ್ ಅಂತಂದರೆ ಥರ್ಡ್ ಪಾರ್ಟಿ ಯಾರು ಇರ್ತಾರೆ. ಸೊ ನೀ ಹೇಳ್ತೀಯ ಅಂತ ನಾವು ಇವ್ರಿಗೆ ಸಾಲ ಕೊಡ್ತೀವಪ್ಪ, ಯಾರಾದರೂ ಒಬ್ಬರು ಇರ್ತಾರೆ ಅವರ ಒಂದು ಸಪೋರ್ಟ್ಗೋಸ್ಕರ. ಸೊ ಅವರ ಒಂದು ಆಧಾರದ ಮೇಲೆ ಅಥವಾ ಅವ್ರು ಹೇಳಿರುವಂಥ ಮಾತು ಅಂದರೆ ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಕ್ಲೀನ್ ಇರುತ್ತೆ. ಸೊ ಅವರ ಒಂದು ಆಧಾರದ ಮೇಲೆ ಲೋನನ್ನು ತೆಗೆದುಕೊಳ್ಬೋದು ಅಂತ. ಸೊ ಏನಾದರೂ ಇಶ್ಯೂಸ್ಗಳಾದರೆ ಬ್ಯಾಂಕ್ರಪ್ಟ್ ಆದರೆ ಈ ವ್ಯಕ್ತಿ ಏನಾದರೂ ಕೊಡದೇ ಇರುವಂಥ ಸಂದರ್ಭದಲ್ಲಿ ಇವರನ್ನು ಅಪ್ರೋಚ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ, ಸ್ವಲ್ಪ ಆದ್ರೂ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ರೀತಿಯಾದಂತಹ ಕಂಡೀಷನ್ಸನ್ನು ಅಥವಾ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಸರ್ಕಾರಕ್ಕೆ ಏನಿದೆ ಅಪೆಕ್ಸ್ ಬ್ಯಾಂಕಿಂಗ್ ರೆಗ್ಯುಲೇಟರ್ಸ್ಗಳನ್ನು ನಾವಿಲ್ಲಿ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಈ ಒಂದು ಬಾಡೀಸ್ ಇರುತ್ತಲ್ಲ, ಒಂದು ವೇಳೆ ಏನಾದರೂ ಫೈನಾನ್ಷಿಯಲ್ ಲಾಸ್ ಆದರೆ, ಫೈನಾನ್ಷಿಯಲ್ ಯೂನಿಟ್ಗಳಿಂದ ಫೈನಾನ್ಷಿಯಲ್ ಲಾಸ್ ಆದರೆ ಅವಾಗ ಗ್ಯಾರಂಟಿಯರ್ ಯಾರಿರ್ತಾರೆ ಅಂದರೆ ಸರ್ಕಾರ ಇರುತ್ತೆ. ಸೊ ಈ ಒಂದು ರಿಸ್ಕ್, ಡೆಟ್ ರಿಸ್ಕ್ ಏನಿರುತ್ತಲ್ಲ, ಆ ಸಂದರ್ಭದಲ್ಲಿ ಅದನ್ನು ಗ್ಯಾರಂಟಿಯರ್ ಆಗಿ ನಾವು ಸರ್ಕಾರವನ್ನು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಇಲ್ಲಿ ಇನ್ವೆಸ್ಟರ್ಸ್ಗಳು ಇರ್ತಾರಲ್ವ, ಇನ್ವೆಸ್ಟ್ ಮಾಡಿರೋ ಅಮೌಂಟಿಂದಲೇ ನಾವು ಇನ್ನೊಬ್ರಿಗೆ ಸಾಲ ಕೊಟ್ಟಿರ್ತೀವಿ. ನಾವು ವಾಪಸ್ಸಿಗೆ ಇನ್ವೆಸ್ಟರ್ಸ್ ಕೊಡಬೇಕು, ಅವರು ಅಮೌಂಟ್ ವಾಪಸ್ ಕೊಡಲಿಲ್ಲ ಅಂದರೆ ಯಾರು ಕೊಡಬೇಕಾಗತ್ತೆ? ಸೊ ಇಲ್ಲಿ ಸರ್ಕಾರನೇ ಕೊಡಬೇಕಾಗತ್ತೆ. ಸೊ ಸರ್ಕಾರದ ಒಂದು ಫೈನಾನ್ಷಿಯಲ್ ಹೆಲ್ತ್ ಇಲ್ಲಿ ಸರಿಯಾಗಿಲ್ಲ, ಒಂದು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ RBI ರಿಕಗ್ನೈಸ್ ಮಾಡಿದೆ. ಸೊ ಇಲ್ಲಿ ಅವ್ರು ಏನು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಗ್ಯಾರಂಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ವರ್ಕಿಂಗ್ ಗ್ರೂಪ್ ಅಂತಿದೆ, ಅದು ರೆಕಮೆಂಡೇಷನ್ಸನ್ನು ಮಾಡಿದೆ ಇವಾಗ ಸರ್ಕಾರದ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಸ್ಟೇಟ್ ಓನ್ಡ್ ಎಂಟಿಟೀಸ್ಗಳಿರ್ತಾವಲ್ಲ, ಇವುಗಳನ್ನು ನಾವು ಬಜೆಟ್ ರಿಸೋರ್ಸ್ನ ಮುಖಾಂತರ ಸಬ್ಸ್ಟಿಟ್ಯೂಟ್ ಯಾವ ರೀತಿಯಾಗಿ ಮಾಡಬೇಕು. ಇದರಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ರೆವಿನ್ಯೂ ರೆಸಿಪ್ಟ್ಸ್ಗಳಿರುತ್ತಲ್ಲ, ಅದನ್ನು ಲಿಮಿಟೇಷನ್ಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ರೆವಿನ್ಯೂ ರೆಸಿಪ್ಟ್ಸನ್ನು ರಿಸೀವ್ ಮಾಡುವಾಗ, ಯಾಕಂದರೆ ಎಷ್ಟೇ ಆದ್ರೂ ಇವಾಗ ರೆವಿನ್ಯೂ ರೆಸಿಪ್ಟ್ಸನ್ನು ನೋಡಿದಾಗ ವಾಪಸ್ ನಾವು ಕೊಡಲೇಬೇಕಲ್ಲ. ಸೊ ರೆವಿನ್ಯೂ ರೆಸಿಪ್ಟ್ಸ್ ಅಂತ ರಿಟರ್ನ್ ಮಾಡಲೇಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಅಲ್ಲೇ ಒಂದು ಲಿಮಿಟೇಷನ್ಸನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಒಂದು ಸಾಲದ ಮೇಲೆ ಲಿಮಿಟೇಷನ್ಸನ್ನು ಹಾಕಲಿಕ್ಕೆ ಒಂದು ಕನ್ಸರ್ನ್ ಆದರೆ, ಇವಾಗ ಸರ್ಕಾರ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತಲ್ಲ, ಆ ವ್ಯಕ್ತಿಯ ಪ್ರಿನ್ಸಿಪಲ್ ಅಮೌಂಟ್ ಹಾಗೂ ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ, ಅದಕ್ಕೆ ಮಾತ್ರ ಗ್ಯಾರಂಟಿ ಇರುವಂಥದ್ದು ಒಂದು ಕಂಡೀಷನನ್ನು. ಸೊ ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ರೆಕಮೆಂಡೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಏನು ರೆಕಮೆಂಡೇಷನ್ಸ್ ಅಂದರೆ ಇಲ್ಲಿ ಕೇವಲ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ನಾರ್ಮಲ್ ಇಂಟ್ರೆಸ್ಟ್ ರೇಟ್, ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಆ ಥರ ಏನಿಲ್ಲ, ನಾರ್ಮಲ್ ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ, ಆ ಒಂದು ಇಂಟ್ರೆಸ್ಟ್ ರೇಟನ್ನು ಮಾತ್ರ ನಾವು ಗ್ಯಾರಂಟಿಯಾಗಿ ಕೊಡ್ತೀವಿ ಅನ್ನುವಂಥದ್ದಾಗಲಿ. ಸೊ ಅವರ ಒಂದು ಲೋನ್ನ ಆಧಾರದ ಮೇಲೆ ಕಂಪೆನ್ಸೇಟ್ ಮಾಡುವಂತಹ ಕಂಡೀಷನ್ ಏನಾದರೂ ಬಂದರೆ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗಿಗೆ ಇದು ಎಕ್ಸ್ಟೆನ್ಷನ್ ಆಗೋದಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಏನಾದರೂ ತೆಗೆದುಕೊಂಡಿರ್ತಾರಲ್ಲ, ಅವ್ರಿಗೆ ಏನಾದರೂ ಲಾಸ್ ಆದಾಗ ಆವಾಗ ಸರ್ಕಾರ ಏನು ಗ್ಯಾರಂಟಿ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಗೈಡ್ಲೈನ್ಸ್ಗಳನ್ನು ಇಲ್ಲಿ ರೆಕಮೆಂಡೇಷನ್ಸನ್ನು ಆಗಿ ಮಾಡ್ತಾ ಇದ್ದಾರೆ. ಸೊ ಗೈಡ್ಲೈನ್ಸ್ನ ಒಂದು ಬಾರೋ ಮಾಡಿಕೊಂಡಿರುವಂತಹ ಅಥವಾ ಇಲ್ಲಿರುವಂಥ ರೆಕಮೆಂಡೇಷನ್ಸ್ಗಳು, ವರ್ಕಿಂಗ್ ಗ್ರೂಪ್ನ ಒಂದು ರೆಕಮೆಂಡೇಷನ್ಸನ್ನು ಕಾಣ್ಬೋದು. ಇದರೊಂದಿಗೆ ಪ್ರಾಜೆಕ್ಟ್ ಲೋನಲ್ಲಿ 80% ಎಕ್ಸ್ಟ್ರಾ ಅವರು ಲೋನನ್ನು ಭರಿಸುವಂತಿಲ್ಲ, 80%ಗಿಂತಲೂ ಜಾಸ್ತಿ ಲೋನನ್ನು ಭರಿಸುವಂತಿಲ್ಲ. ಪ್ರೈವೇಟ್ ಸೆಕ್ಟರ್ಗೆ ಇದು ಬಿಲಾಂಗ್ ಆಗೋಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ಗೆ ಇದು ಇದಾಗಲ್ಲ. ಅಂದರೆ ಅವ್ರು ಏನಾದರೂ ಲೋನ್ ತೆಗೆದುಕೊಂಡ್ರೆ ಪ್ರೈವೇಟ್ ಸೆಕ್ಟರ್ಸ್ಗಳು, ಆ ಸಂದರ್ಭದಲ್ಲಿ ಅವ್ರಿಗೆ ರಿಟರ್ನ್ ಅಮೌಂಟನ್ನು ಕೊಡುವಂತಿಲ್ಲ ಅಥವಾ ಒಂದು ಫೈನಾನ್ಷಿಯಲ್ ಬರ್ಡನನ್ನು ನಾವು ಗ್ಯಾರಂಟಿಯಾಗಿ ಕನ್ಸಿಡರ್ ಮಾಡುವಂತಿಲ್ಲ. ಸೊ ಅದನ್ನೆಲ್ಲ ಮೇಜರ್ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅವರ ಕಂಡೀಷನ್ ಇದೆ ಅಂತ. ಸೊ ಸರ್ಕಾರ ಪೇಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಒಂದು ಡೆಟ್, ಸರ್ಕಾರ ಇವಾಗ ಏನು ಗ್ಯಾರಂಟಿ ಅಂತ ಕನ್ಸಿಡರ್ ಮಾಡ್ತಾ ಇದೆಯಲ್ಲ, ಬಾರೋಯಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಒಂದು ಗ್ಯಾರಂಟಿಯಾಗಿ ಕನ್ಸಿಡರ್ ಮಾಡ್ತೀವಲ್ಲ, ಇದರಿಂದ
ಸರ್ಕಾರದ ಒಂದು ಫೈನಾನ್ಷಿಯಲ್ ಹೆಲ್ತ್ ಕಡಿಮೆ ಇದೆ ಅಂತ. ಸೊ ಫೈನಾನ್ಷಿಯಲ್ ಹೆಲ್ತನ್ನು ಅಥವಾ ರಿಸ್ಕ್ ಏನಿದೆಲ್ಲ ಅದರಲ್ಲೂ ಸ್ಟೇಟ್ ಓನ್ಡ್ ಎಂಟರ್ಪ್ರೈಸಸ್ ಮೇಲೆ ಹೆಚ್ಚು ರಿಸ್ಕ್ ಇರುತ್ತೆ. ಸೊ ಸರ್ಕಾರದ ಇನ್ಸ್ಟಿಟ್ಯೂಷನ್ ಇದೆ, ನಾನು ಅಲ್ಲಿ ತೊಗೊಂಡಿದ್ದೀನಿ, ನಾನು ಗ್ಯಾರಂಟಿ ಇರುತ್ತೆ ಅಂತ ಇಂಥವೆಲ್ಲ ಅಬ್ಲಿಗೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನಾವು ಇಲ್ಲಿ ತೆಗೆದುಕೊಳ್ಬೋದು. ಸೊ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ, ಅದರಲ್ಲೂ ಸರ್ಕಾರದ ಫೈನಾನ್ಷಿಯಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ RBI ಏನು ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ತಾ ಇದೆ, RBIನ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ. ಓಕೆ, ಎಲ್ಲ ಆರ್ಟಿಕಲ್ ಡಿಸ್ಕಷನ್ ಆಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ನೋಡೋಕ್ಕಿಂತ ಮುಂಚೆ ನಿನ್ನೆ ತೆಗೆದುಕೊಂಡಿರುವಂಥ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಯಾಕೆಂದರೆ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿದ್ದರೆ, ಇಲ್ಲಿ CB ಏನಿದೆ ಅಲ್ಲ, ಇದು ವಾಟರ್ ಆ್ಯಕ್ಟ್ನ ಮುಖಾಂತರ ಜಾರಿಗೆ ತಂದಿದೆ. ಇದು ಫಂಕ್ಷನ್ ಕರೆಕ್ಟ್ ಇದೆ. ಸೊ ಫಂಕ್ಷನ್ಸ್ಗಳೇನಿದಾವಲ್ಲ, NGT ಮತ್ತು CB ಇವುಗಳ ಫಂಕ್ಷನ್ ಏನಿದೆಯಲ್ಲ ಅದೆರಡು ಕರೆಕ್ಟಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇದು ರೈಟ್ ಆನ್ಸರ್ ಆಗುತ್ತೆ. ವಾಟರ್ ಆ್ಯಕ್ಟ್ನ ಮುಖಾಂತರ ಇದು ಜಾರಿಗೆ ಬಂದಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸಿಕ್ಯೂಟಿವ್ ಆರ್ಡರ್ನ ಆಧಾರದ ಮೇಲೆ ಕ್ರಿಯೇಷನ್ ಆಗಿದೆ ಈ ಒಂದು ಬಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಇದೆ. ಫಂಕ್ಷನ್ ಆಧಾರದ ಮೇಲೆ ಎರಡು ಕರೆಕ್ಟ್ ಆಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ ಯಾವ ರೀತಿಯ ಕ್ವಶನ್ ಕೇಳಿದ್ದಾರೆ ನೋಡಿ. ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ನೆಸೆಸರಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರೊಕ್ಲಮೇಷನ್ ಆಫ್ ದ ಪ್ರೆಸಿಡೆಂಟ್ಸ್ ರೂಲ್ ಇನ್ ಅ ಸ್ಟೇಟ್ ಅಂತ ಕೇಳಿದ್ದಾರೆ. ಈ 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಇವಾಗ ಪ್ರೆಸಿಡೆನ್ಷಿಯಲ್ ರೂಲ್ ಒಂದು ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಆದರೆ ಯಾವ ಫಂಕ್ಷನ್ಸ್ ಅಥವಾ ಇಲ್ಲಿರ್ತಕ್ಕಂಥ ಯಾವ ಫೀಚರ್ಸ್ಗಳು ಯಾವುದೇ ರೀತಿ ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ, ತನ್ನಷ್ಟಕ್ಕೆ ತಾವು ನಡೀತಾನೆ ಇರುತ್ತೆ ಅಂತ ಕೇಳಿದ್ದಾರೆ. ನಾಟ್ ನೆಸೆಸರಿಲಿ ಇಂಪ್ಯಾಕ್ಟೆಡ್ ಅನ್ನುವಂಥದ್ದು, ಯಾವುದೇ ರೀತಿಯ ಕಾನ್ಸಿಕ್ವೆನ್ಸಸ್ ಕ್ರಿಯೇಟ್ ಮಾಡೋದಿಲ್ಲ ಅಂತ. ಸೊ ನಿಮ್ಗೆ ಏನು ಕಂಡೀಷನ್ಸ್ಗಳಾಗ್ತವೆ, ಏನೇನು ಬದಲಾವಣೆ ಆಗ್ತವಂತ ಗೊತ್ತಿದ್ರೂ ಸಹ ಆನ್ಸರ್ನ ಮಾಡ್ಬೋದು. ಸೊ ಏನಿದೆ ಫಸ್ಟ್ ಸ್ಟೇಟ್ಮೆಂಟು, ಇಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಸಾಲ್ವ್ ಆಗುತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಇದರೊಂದಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳನ್ನು ರಿಮೂವ್ ಮಾಡಲಾಗುತ್ತೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ಸಲ್ಲಿ ಕಾಣ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಇನ್ನು ಲೋಕಲ್ ಬಾಡೀಸ್ಗಳನ್ನು ಸಹ ಡಿಸೊಲ್ಯೂಷನ್ ಮಾಡಲಾಗುತ್ತೆ ಅಂತ ಥರ್ಡ್ ಸ್ಟೇಟ್ಮೆಂಟ್ ಇದೆ. ಸೊ 3 ಸ್ಟೇಟ್ಮೆಂಟ್ಸ್ನ ನಾವು ಕನ್ಸಿಡರ್ ಮಾಡೋದಾದರೆ ಯಾವ ಸ್ಟೇಟ್ಮೆಂಟ್ಸ್ಗಳು ನಾಟ್ ನೆಸೆಸರಿಲಿ ಟೇಕಿಂಗ್ ಪ್ಲೇಸ್ ಅಂತ, ನಾಟ್ ನೆಸೆಸರಿಲಿ ಅ ಕಾನ್ಸಿಕ್ವೆನ್ಸಸ್, ಇದನ್ನು ಸರಿಯಾಗಿ ಓದಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಜನರಲಾಗಿ ನೀವು ಇದು ನೋಡಿದ ತಕ್ಷಣ ಏನೇನು ಆಗ್ತವೆ ಅಂತ ಟಿಕ್ ಮಾಡ್ತೀರಿ ಗಡಬಡಿನಲ್ಲಿ, ಆ ಥರ ಎಲ್ಲ ಮಾಡಬೇಡಿ. ಸೊ ನಾಟ್ ನೆಸೆಸರಿಲಿ ಅಂತಕ್ಕಂಥ ಒಂದು ಟರ್ಮ್ನ ಆಧಾರದ ಮೇಲೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಚೈನಾ ಟೈಸ್ಗೆ ಸಂಬಂಧಪಟ್ಟಂತೆ ಆಧಾರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಆಗಿರ್ಬೋದು. ಸೊ ಪೇಮೆಂಟ್ಗೆ ಸಂಬಂಧಿಸಿದಂಥ ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತ, ಆ್ಯಸಿಡ್ ರೈನ್ ರಿಲೇಟೆಡ್ ಇರುವಂತೆ, ಮತ್ತು ಕ್ಯಾನ್ಸರ್ ಆಂಕಾಲಜಿ ಸ್ಟಡಿ ಮಾಡುವಾಗ ಕ್ಯಾನ್ಸರ್ ಜಿನೋಮಿಕ್ಸ್ ಯಾವ ರೀತಿ ಅಂತ ಸಹಕಾರಿಯಾಗುತ್ತೆ. ಇನ್ನು ಸ್ಟೇಟ್ ಗೌರ್ಮೆಂಟ್ಸ್ಗಳ ಒಂದು ಫೈನಾನ್ಷಿಯಲ್ ಹೆಲ್ತ್ಗೆ ಸಂಬಂಧಿಸಿದಂತೆ RBIನ ಗೈಡ್ಲೈನ್ಸ್. ಸೊ ಈ ಎಲ್ಲ ಆರ್ಟಿಕಲ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಡೆಫಿನೆಟ್ಲಿ ಸಹಕಾರಿಯಾಗುತ್ತೆ. ಸೊ ಜನರಲಿ ನೀವು ಈ ಒಂದು ಅನಾಲಿಸಿಸ್ನ ಮುಖಾಂತರ ಫ್ಯೂ ಪಾಯಿಂಟ್ಸ್ಗಳನ್ನು ಡೈಲಿ ಬೇಸಿಸ್ ಮೇಲೆ ಬರೆದಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಿಮಗೆ ಡೈಲಿ ಬೇಸಿಸ್ ಮೇಲೆ ಈ ರೀತಿಯಾದಂಥ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಮತ್ತೆ ಅಗೇನ್ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ ಫ್ಯೂ ಡೇಸ್. ಮತ್ತೆ ಅಗೇನ್ ನಿಮ್ಗೆ ಏನಾದರೂ ಕನ್ಸರ್ನ್ ಇದ್ದರೆ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸ್ಕೊಡಿ, ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್ಗೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು, ನಮ್ಮೊಂದಿಗೆ ಚರ್ಚೆ ಮಾಡ್ಬೋದು. ನಿಮ್ಮ ಏನೇ ಕನ್ಸರ್ನ್ ಇದ್ರೂ ಸಹ ನಾವು ಅಡ್ರೆಸ್ ಮಾಡಲಿಕ್ಕೆ ರೆಡಿ ಇರ್ತೀವಿ. ಸೊ ಇಷ್ಟು ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.